ವೆಲ್ಕಮ್ ಟು ಕಲೆಗುರುಗಂಪ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಾಸವಿ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಫೈನ್ ಇದ್ದೀನಿ. ನೀವು ಹೆಂಗೆ ಇದ್ದೀರಿ? ಏನು ಹೊಸ ಸುದ್ದಿ ಏನು ತೊಗೊಂಡು ಬಂದೋಳ ಅನ್ಕೋತಾ ಇದ್ದೀರಲ್ಲ. ಸಮ್ಮರ್ದಲ್ಲಿ ಏನು ಸ್ಪೆಷಲ್ ಇರ್ತವೆ? ಮಾವಿನಕಾಯಿ ಚಟ್ನಿ ಅದು ಎಷ್ಟು ಸಂದಡಿ ಇರ್ತಿತ್ತಲ್ಲ ನಾವು ಸಣ್ಣವರಿದ್ದಾಗೆ. ನಮ್ಮ ದೊಡ್ಡವರೆಲ್ಲರೂ ಒಂದು ದೊಡ್ಡ ಸೀಸನ್ದಾಗ ಭಾಳ ದೊಡ್ಡ ಸೀನೆ ಮಾಡ್ತಾಯಿದ್ರು. ಮಡಿ ಉಟ್ಕೊಂಡು ಮಾಡಿ ಅದೇನೇನೋ ಮಾಡ್ತಿದ್ರು. ಒಂದು 8 ದಿವಸಿನ ಕೆಲಸ ಇರ್ತಿತ್ತು. ಕಾಯಿ ಹೊಡೆದೇ ಒಂದು ದೊಡ್ಡ ಕೆಲಸ ಇರ್ತಿತ್ತು. ಹೊಡೋರು ಇರ್ತಾರಲ್ಲ, ಅವ್ರ ಬಳಿ ಹೋಗೋದು, ಹೊಡೆದು ಮಡಿಲಿಂದ ಮಾಡೋದು ಅದೆಲ್ಲ ಇರ್ತಿತ್ತು. ಇಷ್ಟೆಲ್ಲ ಸ್ಟೋರಿ ಯಾಕೆ ಹೇಳಲಿಕ್ಕತ್ತಳ ಅನ್ಕೋಲ್ಗತ್ತಿರ್ಬೋದು. ಕಲಗರುಗಂಪ ಸ್ಟೋರ್ದಲ್ಲಿ ಮ್ಯಾಂಗೋ ಕಟ್ಟರ್ ಬಂದದ. ಅದು ಎಷ್ಟು ಕ್ಯೂಟ್ ಆದ ಅನಿಸ್ಲಿತ್ತಂದಂಗಾರೆ. ರಿಯಲಿ ಇಟ್ಸ್ ವೆರಿ ಕ್ಯೂಟ್. ಭಾಳ ಚಲೋ ಅದ, ಭಾಳ ಯೂಸ್ಫುಲ್ ಅದ. ಕಾಯಿ ತಂದು ಕಟ್ಟರ್ ಬಲ್ಲಿ ಹೋಗಿ ಅದಕ್ಕೆ ಒಂದು ದಿವ್ಸ ತರ್ತಿದ್ದೆವು, ನೆನಿಡ್ತಿದ್ದೆವು, ಮಾಡಲಿಕ್ಕೆ ಎಷ್ಟೋ ಟೈಮ್ ಆಗ್ತಿತ್ತಲ್ಲ. ಈಗ ಅದು ಇಲ್ಲೇ ಇಲ್ಲ. ಕಾಯಿ ಬರೋದು, ತೊಳೆದು ಕಟ್ ಮಾಡೋದಂದ್ರೆ ಸಣ್ಣ ಪೋರ್ಗಳ್ಗೇನು ಉಣ ಇಳ್ಗೆ ಹಿಡ್ಕೊಂಡು ಹಿಂಗೆ ಒಂದು ಟಮಾಟ ಕಟ್ ಮಾಡೋದನ್ನೂ ಭಾಳ ಕಷ್ಟ ಆಗ್ತದೆ ಇವತ್ತು ನಾಳೆ ಅನ್ನೋ ಸಿಚುವೇಶನ್ದಾಗ ಈ ಮ್ಯಾಂಗೋ ಕಟ್ಟರ್ಲಿಂದ ಈ ಮಾವಿನಕಾಯಿನೂ ಟಮಾಟಕ್ಕಂತರೂ ಈಸಿಲಿಂದ ಹೆಂಗೆ ಕಟ್ ಮಾಡ್ತೀವಿ ನೋಡ್ರಿ. ಜಸ್ಟ್ ನೋಡ್ರಿಲ್ಲ ಎಷ್ಟು ಈಸಿ. ಈಗ ಸಣ್ಣ ಹುಡುಗರ ಕೈಗೆ ಜಸ್ಟ್ ಹಿಂಗೆ ಅಂದ್ರೆ ಇಷ್ಟು ಈಸಿ ಅಂದರೆ ಆಟ ಆಡ್ದಂಗೆ ಅದ. ಅಂದರೆ ನಾವು ಬೈ ಮಿಸ್ಟೇಕ್ನು ಕೈ ಇಡಲಿಕ್ಕೆ ಚಾನ್ಸ್ ಇಲ್ಲ. ಹಿಂಗಿಟ್ಟು ಇದು ಜಸ್ಟ್ ಮೂವ್ ಆಗ್ತದನ ಅದು ಅಂಜಿಕಿಲ್ಲ. ಯಾರನ್ನೂ ಮನ್ಯಾಗ ಒಂದು ಸಣ್ಣ ಒಂದು ಯಾವ್ದಾರ ಒಂದು ಐಟಮ್ ಇಟ್ಕೋತೀವಲ್ಲ, ನಮ್ಗೆ ಯೂಸ್ಫುಲ್ ಐಟಮು ಹಂಗೆ ಯೂಸ್ ಮಾಡ್ಕೋಬೋದು. ಎವ್ರಿಬಡಿ ಯೂಸ್ ಮಾಡ್ಕೊರಿ. ನಮ್ಮ ಸ್ಟೋರ್ಸ್ದಲ್ಲಿ ಇವು ಆನ್ಲೈನ್ದಾಗ ಎಲ್ಲರಿಗೂ ಸಿಗ್ತಾವೆ, ಅವೈಲೇಬಲ್ ಕಂಪಲ್ಸರಿ ತೊಗೊಂಡು ಎಂಜಾಯ್ ಮಾಡಿರಿ. ಚಟ್ನಿ ಮಾಡೋದು ಇಷ್ಟು ಈಸಿನ ಅನ್ನೋ ಫೀಲಿಂಗ್ ಬರಪ್ಲೆ ಮಾಡ್ಕೊರಿ. ಯಾಕಂದರೆ ಇನ್ನು ಎಲ್ಲಿಗೂ ಹೋಗೋದೇ ಹತ್ತಲ್ದು. ಈಗ ಜಸ್ಟ್ ಹಿಂಗೆ ಕೂತು ಏಸ್ ಮಾಡ್ಬೇಕನಪ್ಪ ನಂಗೆ ಜಸ್ಟ್ ಹಿಂಗೆ ಆಟ ಆಡಬೇಕೇ ಅನಿಸ್ಲಿತ್ತದ. ವಾವ್, ಆಯ್ತಲ್ಲ ಚಲೋ ಈಸಿದಾಗೆ ಏಸೋ ಕಟ್ ಮಾಡ್ಕೊತಾ ಈಗ ಇಲ್ಲೇ ಚಟ್ನಿ ಇಡ್ಬೇಕು ಅನ್ಸ್ಲಿತ್ತದ ನಂಗಾರೆ. ನೋಡಿರಿ, ಎಂಜಾಯ್ ಮಾಡಿರಿ. ಜಸ್ಟ್ ನೋಡ್ತಾ ಮಾತಾಡ್ತಾ ಕಡ್ದು ಬಿಟ್ಟಿನಿ. ಎಷ್ಟು ಚಲೋ ಅದು ನೋಡ್ರಿ, ಎಷ್ಟು ಯೂಸ್ಫುಲ್ ಅದ. ನಮ್ಗೆ ಎಷ್ಟು ಕಷ್ಟ ಬಿದ್ದೀವಿ ಅಸಲ ಲೈಫ್ದಾಗ, ಎಷ್ಟು ಸಣ್ಣ ಥಿಂಗ್ಸದಿಂದ ಕಷ್ಟ ಬೀಳ್ತಿದ್ದೆವು ನೋಡ್ರಿ. ಎಷ್ಟು ಅಸಲು ಆಡ್ತಾ ಹೊಸು ಒಂದು 100 ಕೊಟ್ಟರು ನಾ ಈಸಿಲಿಂದನೇ ಮಾಡಪ್ಲೆ ಕಾಣಿಸ್ತೀನಿ. ಓಕೆ ಬಾಯ್. ಮತ್ತು ತೊಗೋತೀರಲ್ಲ, ಲೈಕ್ ಆಗ್ಯದ ಅನ್ಕೊಳ್ತೀನಿ. ಓಕೆ ಬಾಯ್.